ಅದಿತಿ, ಏನು ಹೇಳ್ದೆ ಹೋಗ್ತಾ ಇದೆಯಾ? ಓಹ್ ಸಾರಿ, ಬಾಯ್, ಸಿ ಯು, ಟೇಕ್ ಕೇರ್. ಅದಲ್ಲ, ಆಗ್ಲೇ ಕೇಳಿದ್ದಕ್ಕೆ ಏನು ಹೇಳಲೇ ಇಲ್ಲ. ಓ ಮಧ್ಯಾಹ್ನ ನಡು ಬಿಸಿಲಲ್ಲಿ ಕೇಳಿದ್ದಕ್ಕೆ, ಅದಕ್ಕೆ ಇವಾಗ ಉತ್ತರ ಕೊಡ್ಬೇಕಾ? ಅಲ್ಲಮ್ಮ ಪೊರ್ಕೆ ಹಿಡ್ಕೊಂಡು ಕಾಯ್ತಿರ್ತಾಳೆ. ಬಾಯ್. ಅದಿತಿ, ಅದಿತಿ, ಏನಾದ್ರು ನಿನ್ನ ಹುಡುಗಿ ಇವತ್ತು ಮೀಟ್ ಮಾಡಕ್ಕೂ ಸಿಗ್ಲಿಲ್ಲ, ಇನ್ ಯಾವಾಗ ಪ್ರಪೋಸ್ ಮಾಡೋದು? ಅದೇ ಇವತ್ತಾಗಿವಲ್ಲ, ನಾಳೆ ಮಾಡ್ತೀನಿ. ನೋಡೋ, ಲವ್ ಅಲ್ಲಿ ಇದೆಲ್ಲ ಕಾಮನ್. ನಾನು ಪ್ರಪೋಸಲ್ ಮಾಡಿದ್ದು ಆರ್ತಿಗೆ ಮಾರ್ಕೆಟಲ್ಲಿ, ಅಗ್ರಜ ತಾಜ್ ಮಹಲ್ಗೆ ಕರ್ಕೊಂಡು ಹೋಗಿದ್ದ. ನೀನು ಅದೇ ತರ ಒಂದು ಪರ್ಫೆಕ್ಟ್ ಲೊಕೇಶನ್ ನೋಡ್ಕೊಂಡು ಪ್ರಪೋಸ್ ಮಾಡ್ಬಿಡು. ಕಾಡು, ನದಿ, ಬೆಟ್ಟ, ಗುಡ್ಡ ಅಲ್ಲೆಲ್ಲಾರು ಪ್ರಪೋಸ್ ಮಾಡು. ಒಪ್ಕೊಳ್ಳಿಲ್ಲ ಅಂದ್ರೆ ತೊಳ್ಬಿಡು. ಏನು ನಗ್ತಿದ್ರಿ? ನಾನು ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ? ಏನಿಲ್ಲ ಅಗ್ರಜ, ನೀನು ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ತಳ್ಳಿ ಸಾಯಿಸ್ಬಿಡು ಅಂತ ಅಂದೆ. ವಿಕ್ರಾಂತ್, ಐ ಕ್ರೇಜಿ. ತಮಾಷೆಗೂ ಹಾಗೆಲ್ಲ ಮಾತಾಡೋಣ. ಬಿಡ್ತು ಓ ಸಾರಿ ಕಣೋ, ಬಿಡ್ತು ಶಾಂತಪ್ಪ. ಸಾರಿ, ಬೇಜಾರು ಮಾಡ್ಕೊಡ. ಯಾಕೆ? ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ವಾ? ಈ ವಿಷಯದಲ್ಲಿ ನಾನು ನೀನಿಬ್ರು ಒಂದೇ ಥರ ಬಿಡು, ಇವನ್ ಥರ ಅಲ್ಲ. ಇಬ್ಬರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಅಮೂಲ್ಯ ಪ್ರಪೋಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ತಗೊಳ್ತೀನಿ. ಏನಣ್ಣ ಇದು? ಓಲೆ ಬದ್ ಗಿಫ್ಟಾ? ಇದನ್ನ ನೀವು ಪ್ರಪೋಸ್ ಮಾಡಬೇಕಾಗಿರೋ ಹುಡುಗಿ ಕೊಡು. ವಸಿಷ್ಠ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ತಿರೋ ಹುಡುಗಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಒಳ್ಳೆದಾಗಲಿ. ಅಗ್ರಜ, ಇದು ಮೋಸ. ನಾನು ಆರ್ತಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಈ ತರ ಎಲ್ಲ ಗಿಫ್ಟ್ ಕೊಟ್ಟಿದ್ಯಾ? ರೌಡಿನ ಆದ್ನಿಗಾದ್ರೂ ಕೊಟ್ಟಿದ್ಯಾ? ಇವನ್ಗೇನು ಸ್ಪೆಷಲ್ಲು? ವಿಕ್ರಾಂತ್, ಇದು ನಮ್ಮ ಮನೆ ನಡೀತಿರೋ ಕೊನೆ ಮದುವೆ ಆಗೋದಕ್ಕೆ ಯಾರು ಬಾಕಿ ಹೋಗಿಲ್ಲ. ಅದಕ್ಕೆ ನಾನು ಇದನ್ನ ಇವನಿಗೆ ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀನಿ. ಬಹುಶಃ ಇದ್ರ ಋಣ ಇವನಿಗಿತ್ತು ಅನ್ಸುತ್ತೆ. ಧ್ರುವ, ಆ ಹುಡುಗಿ ಒಪ್ಕೊಂಡಿದ ತಕ್ಷಣ ನನಗೆ ಹೇಳು. ಇಮ್ಮಿಡಿಯೇಟ್ ಮದುವೆ ಅರೇಂಜ್ಮೆಂಟ್ಸ್ನ ಮಾಡ್ಕೊಡ್ತೀನಿ. ಧೂಮ್ ಧಾಮ್ ಆಗಿ ಅದ್ದೂರಿಯ ಮದುವೆ ಮಾಡ್ಕೊಡ್ತೀನಿ. ನನ್ನ ಮದುವೆನ ನನ್ನ ಮಕ್ಕಳು ನೋಡ್ಬೇಕು, ಸೊ ಅದಕ್ಕೆ ಮದುವೆಗಿಂತ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದ ಅಗ್ರಜ. ನೋಡೋದಿಕ್ಕೆ ರಾಮ್ ಕಲ್ತಿದ್ಯಾ? ಎಷ್ಟು ಹುಡುಕಿದ್ರು ಆ ವೈದ್ಯ ಬಗ್ಗೆ ಒಂದು ಸಣ್ಣ ಸುಳಿ ಕೂಡ ಸಿಗ್ತಾ ಇಲ್ಲ. ಅವನು ಎಲ್ಲಿ ಅಂತ ಹುಡುಕೋದು? ವಸಿಷ್ಠ ಫ್ಯಾಮಿಲಿ ಸತ್ಯನಾರಾಯಣ ಪೂಜೆ. ಬರ್ತಿರೋ ಹೆಸರು ವಸಿಷ್ಠ ಫ್ಯಾಮಿಲಿ ತಾನೆ? ಹಲೋ ಹಲೋ, ಪ್ರಜ್ವಲ್ ಅವರಾ? ಹೇಳಿ ಸರ್, ಏನಾದರೂ ವಿಷಯ ಗೊತ್ತಾಯ್ತಾ? ತಮ್ಮೇನು ಕೇಳಿದ್ರಾ? ಹಾಂ ಸರ್, ಕೇಳಿದೆ. 25 ವರ್ಷದಿಂದ ನಮ್ಮ ತಂದೆ ಯಾವುದೋ ಪೂಜೆ ಶೂಟಿಂಗ್ಗೆ ವಶಿಷ್ಠರ ಮನೆಗೆ ಹೋಗಿದ್ರಂತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ ಸರ್. ಆ ಟೇಪು ನಮ್ಮ ಸ್ಟುಡಿಯೋ ಅಟ್ಟದ ಮೇಲೆ ಇನ್ನೂ ಹಾಗೇ ಇದೆ ಸರ್. ಅದು ನಿಮಗೆ ಬೇಕಿದ್ದರೆ ನಾನು ಅದನ್ನು ನಿಮ್ಗೆ ಕಳಿಸ್ಕೊಡ್ಬೋದು. ಏನು ಸರ್, ಫೋಟೋ ಕೇಳಿದರೆ ವೀಡಿಯೋನೇ ಕೊಟ್ಟಿದ್ರಲ್ಲ ಸರ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಇಫ್ ಯು ಡೋಂಟ್ ಮೈಂಡ್, ನೀವು ಆ ಟೇಪ್ ನಂಗೆ ಕಳಿಸ್ಕೊಡ್ಬೋದಾ? ಎಸ್ ಸರ್, ನಿಮ್ಮ ಅಡ್ರೆಸ್ ನನಗೆ ಮೆಸೇಜ್ ಮಾಡಿ, ನಾನು ಅದನ್ನು ಕೊರಿಯರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈಗಲೇ ಕಳಿಸ್ತೀನಿ. ಕತ್ಲೆ ಕೋಣೆಯಲ್ಲಿ ಕಪ್ಪು ದಾರ ಹುಡ್ಕೋ ಅಂತ ಕಣ್ಕಟ್ಟಿ ಬಿಟ್ಟಂಗಾಗಿತ್ತು. ಆದರೆ ಅಸಾಧ್ಯನೂ ಸಾಧಿಸ್ಬೋದು ಅನಿಸ್ತಾ ಇದೆ. ಟೇಪ್ ಸಿಕ್ಕಿದ ಮೇಲೆ
ದೊಡ್ಡ ವಿಚಾರ ಗೊತ್ತಾಗ್ಬೋದು. ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಆ ಹುಡುಗಿ ಆನ್ಸರ್ಗೋಸ್ಕರ ಕಾಯೋದಿದೆಯಲ್ಲ, ಪ್ರತಿಯೊಂದು ಹುಡುಗಂಗೂ ಅದು ಗೋಲ್ಡನ್ ಟೈಮ್ ಆಗಿರುತ್ತೆ. ಈಗ ನನಗೂ ಅದೇ ಫೀಲ್ ಆಗ್ತಿದೆ. ಅವಳೇನಾದರೂ ನನ್ನ ಪ್ರಪೋಸಲ್ ಒಪ್ಕೊಂಡ್ರೆ ನನ್ನ ಟೈಮ್ ಲೈಫ್ ಲಾಂಗ್ ಗೋಲ್ಡನ್ ಟೈಮ್ ಆಗಿರುತ್ತೆ. ಒಪ್ಕೊಳ್ಳಿಲ್ಲ ಅಂದರೆ ಬ್ಯಾಡ್ ಟೈಮ್ ಅನ್ಕೊಂಡು ಸುಮ್ಮನೆ ಇರಬೇಕು. ಈ ಎದುರಿಗೆ ಪ್ರಪೋಸ್ ಮಾಡಿದ್ರು ಸುಮ್ಮನೆ ಆನ್ಸರ್ ಮಾಡಿದ್ರೆ ಟೆನ್ಷನ್ ಕೊಡ್ತಿದ್ದಾಳೆ. ಒಂದು ಕಾಲ್ ಮಾಡ್ಕೊಳ್ಳೋಣ. ಹಲೋ. ಹಲೋ ಅದಿತಿ, ಏನು ಮಾಡ್ತಿದ್ಯಾ? ಊಟ ಆಯ್ತಾ? ಇಲ್ಲ, ಮಾಡಿಲ್ಲ. ಏನು ಫೋನ್ ಮಾಡಿದ್ದು? ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇಷ್ಟು ದಿನ ನನ್ನನ್ನು ಕಾಡಿಸಿ ಈಗ ಪ್ರಪೋಸ್ ಮಾಡಿಬಿಟ್ರೆ ಒಪ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೀನು ಹೇಗೆ ನನ್ನನ್ನು ಆಟ ಆಡಿಸಿದ್ಯೋ ನಾನು ಹಾಗೆ ನಿನ್ನನ್ನು ಆಟ ಆಡಿಸ್ತೀನಿ. ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಲ್ಲ, ನೋಡ್ತಾ ಇರ್ತೀನಿ. ಹಲೋ ಅದಿತಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಿನ್ನ ಉತ್ತರ ಏನು? ನಂಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಟೈಮ್ ಬೇಕು ಸರಿ, ಆದರೆ ಇನ್ನೂ ಎಷ್ಟು ದಿನ ಬೇಕಾಗತ್ತೆ? ಇವತ್ತು ಮೀಟ್ ಮಾಡಬೇಕಾಗಿದ್ದ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ, ಹೇಳ್ತೀನಿ. ಅದಿತಿ ಕಟ್ ಮಾಡ್ಬಿಟ್ಲು. ಅಲ್ಲ, ನಾಳೆ ಹೇಳೋದನ್ನ ಈಗ ಹೇಳಿದ್ರೆ ಏನಾಗುತ್ತೆ? ಈ ಹುಡುಗಿರು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಅರ್ಥನೇ ಆಗಲ್ಲ. ಒಳ್ಳೆ ಮೈ ಮೇಲೆ ದೆವ್ವ ಬಂದವ್ರು ಹಂಗೆ ಆಡ್ತಾರೆ. ಕೊನೆಗೂ ಕಾಯೋ ಕೆಲಸ ಕಾಯಮಾಯ್ತು. ಏನೇ ಆಗಲಿ ಇದನ್ನ ರೀತಿ ಕೊಟ್ಟು ನಾವು ಪ್ರಪೋಸ್ ಮಾಡಲೇಬೇಕು. ಪ್ರತಿ ಸಲ ಮಾಡಿ ತಪ್ಪೇ ಮಾಡ್ತೀರಲ್ಲ ನೀವು. ನಿಮ್ಗೆ ಯಾರಿಗೂ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಪ್ರತಿ ಸಲ ನಿಮ್ಮಿಂದನೇ ಎಡ್ವರ್ಟ್ ಆಗೋದು ನೋಡಿ, ಸುಮ್ಮನೆ ನಮಗೆ ಬಯಸ್ತಿರೋದ್ರಿ. ಪಾಪಕ್ಕೆ ಸಿಕ್ಕಿದ್ದೀನಿ ಅಂತ ಪಾಪದ ಭಾರ ಎಲ್ಲ ನನ್ನ ತಲೆಗೆ ಕಟ್ತಿರಲ್ಲ ಸಾರ್ಥಕ್ ಸರ್. ಬೇಡ ಬೇಡ, ನಿಮ್ಮ ಬಾಡಿ ತಡೆಯಲ್ಲ ಅಂದ್ರು ಬೇಕು ಅಂತಿದ್ದೀವಿ ತಾನೆ. ಕಾಂತ, ಯಾಕ್ರಿ ಪದೇ ಪದೇ ಹೀಗೆ ಮಾಡ್ತೀರಾ? ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನೀವು ಹಾಳಾಗೋದಂತೆ ನನ್ನ ತಮ್ಮದ್ರನ್ನು ಹಾಳು ಮಾಡ್ತಿದ್ದೀರಲ್ಲ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿಮ್ಮ ಪಾರ್ಟಿ ಎಂಟರ್ಟೈನ್ಮೆಂಟ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ.
ಸರ್. ಏನಂದ್ರಿ? ಧ್ರುವನ? ನಾನು ಯಾವಾಗ ಹೇಳಿದೆ ಬಾಸ್? ನಿಮ್ಗೆಲ್ಲ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ನೀವು ಇನ್ನು ಹ್ಯಾಂಗ್ ಓವರಲ್ಲೇ ಇದ್ದೀರಾ? ಶರಪ್ ಕಾಂತ. ನಾನ್ಸೆನ್ಸ್. ವಿಕ್ರಾಂತ್, ಧ್ರುವ ಇಲ್ಲಿ. ಅಗ್ರಜ, ಅದು ಧ್ರುವ ಅವನ ಹುಡುಗಿನ ಪ್ರಪೋಸ್ ಮಾಡಕ್ ಹೋಗಿದ್ದಾನೆ. ಹೌದಾ? ಹಾಗಾದ್ರೆ ನಿನ್ನೆ ಅವನು ಪ್ರಪೋಸ್ ಮಾಡ್ಲಿಲ್ವಾ? ಅಯ್ಯೋ ಅಗ್ರಜ, ಇಲ್ಲ, ಅವನ್ ದೊಡ್ಡ ಪುಕ್ಲ. ಆ ಹುಡುಗಿ ಯಾರು ಅಂತ ಏನಾದ್ರು ಹೇಳಿದ್ನ? ಅವಳು ಎಲ್ಲಿರೋದು? ಏನ್ ಮಾಡ್ಕೊಂಡಿದ್ದಾಳೆ? ಆ ಹುಡುಗಿ ಏನಾದ್ರು ಒಪ್ಕೊಂಡ್ರೆ ಧ್ರುವನ್ ಮದ್ವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ. ನಾವೇ ಹೋಗಿ ಹೆಣ್ಣ ಕೇಳೋಣ. ಅಗ್ರಜ, ಕಾಮ್ ಡೌನ್. ನೀನು ಕಥೆಯಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ಯಾ. ಇನ್ನು ಇವನ್ ಪ್ರಪೋಸ್ ಮಾಡಿ ಅವಳೊಪ್ಪಿ ಇಬ್ರು ಡೀಪ್ ಲೆವೆಲ್ ಬಿದ್ದು ಮರ ಸುತ್ತಿ ಅದೆಲ್ಲ ಆದ್ಮೇಲೆ ಮದುವೆ. ಅದು ನಿಜ ಅಲ್ವಾ? ಯು ರೈಟ್. ಈ ಪುಣ್ಯಾತ್ಮನ್ ಪ್ರಪೋಸಲ್ನ ಆ ಪುಣ್ಯಾತ್ಗಿತಿ ಒಪ್ಕೊಂಡ್ರೆ ಸೀದಾ ಆಫೀಸಿಗೆ ಕರ್ಕೊಂಬ ಅಂತ ನಾನೇ ಹೇಳಿದ್ದೀನಿ ಅಗ್ರಜ. ಸಾರ್ಥಕ್ ಸರ್, ಬನ್ನಿ ಹೊರಡೋಣ. ಎಲ್ಲಿಗೆ? ಆಫೀಸ್ಗೆ. ಆ ಹುಡುಗಿನ ವೆಲ್ಕಮ್ ಮಾಡಕ್ಕೆ. ಅವಳು ಮೊದಲು ಒಪ್ಕೊಳ್ಳಿ, ಆಮೇಲೆ ಬ್ಯಾಂಡ್ ಸೆಟ್ಟೇ ತಗೊಂಡೋಗೋಣ. ಇವತ್ತು ಹೇಗಿದ್ರು ಆಫೀಸ್ ಲೀವ್ ಅಲ್ವಾ? ಮನೆಗೆ ಕರ್ಕೊಂಬರೋದಕ್ಕೆ ಹೇಳಿ. ಹಾಗಿದ್ರೆ ತಮಟೆದವ್ರನ್ನ ಅಲ್ಲ ಬ್ಯಾಂಡ್ ಸೆಟ್ ಅವ್ರನ್ನ ಕರೆಸ್ಬಿಡ್ಲ ಬಾಸ್? ಓಕೆ ಅಗ್ರಜ, ಹೇಳ್ತೀನಿ. ನಾಟ್ ಕನೆಕ್ಟಿಂಗ್. ಅಗ್ರಜ, ಮೋಸ್ಟ್ಲಿ ಇವನು ಡ್ರೈವ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಅವ್ನಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡು. ಪ್ರಪೋಸ್ ಮಾಡಿದ ತಕ್ಷಣ ಹುಡುಗಿನ ಮನೆ ಕರೆದ್ರೆ ಯಾವ ಹುಡುಗಿ ಬರ್ತಾರೆ? ಕರೆಯೋರು ಬರ್ತಾರೆ, ನಿಮ್ಮಂತವ್ರು ಕರೆದ್ರೆ ಯಾರು ಬರಲ್ಲ. ವಾವ್, ಧ್ರುವ ಪ್ರಪೋಸ್ ಮಾಡಕ್ ಹೋಗಿದ್ದಾನ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಸಿಗ್ಲಿ. ರಾಜನ ಇಷ್ಟೊತ್ತಿಗೆ ಪ್ರಪೋಸ್ ಮಾಡ್ಬಿಟ್ಟಿರ್ತಾರೆ. ಫೋನ್ ಮಾಡಿ ಏನಾಯ್ತು ಅಂತ ಕೇಳಲ್ಲ. ಸ್ವಲ್ಪ ಇರೋ ಆರ್ತಿ, ಪ್ರಪೋಸಲ್ ಓಕೆ ಆದರೂ ಓಕೆ ಆಗಿಲ್ಲ ಅಂದರೂ ನಾವೀಗ ಕಾಲ್ ಮಾಡೋದು ತಪ್ಪಾಗುತ್ತೆ. ಅದ್ಯಾಕೆ ಬಾವಾ? ಓಕೆ ಆಗಿಲ್ಲ ಅಂದರೆ ಧ್ರುವ ಮೂಡ್ ಆಫ್ ಮಾಡಿಕೊಂಡು ಫೀಲಿಂಗಲ್ಲಿ ಇರ್ತಾನೆ. ಓಕೆ ಆಗಿದ್ರೆ ಇಬ್ರು ಖುಷಿಲಿ ಲೋಕನೇ ಮರೆತು ರೊಮ್ಯಾಂಟಿಕ್ ಮಾಡೋದಿರ್ತಾರೆ. ಅಂಥ ಟೈಮಲ್ಲಿ ಸುಮ್ಮನೆ ನಾವು ಯಾಕೆ ಕಬಾಬ್ ಅಡ್ಡಿ ಆಗಬೇಕು ಅಂತ ಅಷ್ಟೇ. ಎಸ್, ಇದರಲ್ಲಿ ಪಾಯಿಂಟ್ ಇದೆ. ಅವ್ನು ಡೌನ ಅವನೇ ಇಂಟ್ರಡ್ಯೂಸ್ ಮಾಡಿಸ್ಲಿ, ಅಲ್ಲಿವರೆಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಹೌದು ವಿಕ್ಕಿ, ನೀವು ಹೇಳ್ತಿರೋದು ಸರಿನೇ. ಅದೆಲ್ಲ ಓಕೆ, ಆದರೆ ನನಗೆ ಧ್ರುವಂಗೆ ಲವ್ ಆಗಿದೆ ಅಂತ ಹೇಳಿ ಗೊತ್ತಾದಾಗ್ಲಿಂದ ಒಂದು ವಿಷಯ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಏನಮ್ಮ ಅದು? ಧ್ರುವ ಪಕ್ಕಾ ಬ್ರಹ್ಮಚಾರಿ, ಸಂಕೋಚ ಸ್ವಭಾವ ಬೇರೆ. ವೇದಾಂತ ಅಣ್ಣನ ಥರನೇ ಲೈಟ್ ಆಗಿ ರೋಬೋಟ್ ಕ್ಯಾಟಗರಿನೇ. ಇಂಥ ಹುಡುಗನ ಲವಲ್ ಬೀಳ್ಸಿರೋ ಆ ಮೀನಕ್ಕೆ ಯಾರು ಅಂತಾನೆ ದೊಡ್ಡ ಡೌಟ್. ಅವ್ರು ಯಾರೋ ದೊಡ್ಡ ಪ್ರಳಯ ಅಂತಕಿನೇ ಇರಬೇಕು. ಇನ್ನೊಂದೇನು ಗೊತ್ತಾ, ನಮ್ಮ ಧ್ರುವಂಗೆ ಅಂತವಳೆ ಸರಿ. ಆದರೂ ಯಾರಿರ್ಬೋದವಳು? ಆಫೀಸ್ನಲ್ಲಿ ಇರೋಳೆ ಯಾರಾದರೂ ಆಗಿರ್ಬೋದಾ ಅಣ್ಣ? ಆಫೀಸಲ್ಲ? ಇಲ್ಲ ಆರ್ತಿಯವ್ರೆ, ಆಫೀಸಲ್ಲಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ನಾನು ಅವನು ಆಫೀಸಲ್ಲಿ ಯಾವ ಹುಡುಗಿ ಜೊತೆನೂ ಮಾತಾಡಿರೋದನ್ನ ನೋಡೇ ಇಲ್ಲ. ಹಾಗಿದ್ರೆ ಅವನು ಆಟೋ ಓಡಿಸ್ತಾ ಇದ್ದಲ್ಲ, ಆ ಗ್ಯಾಪ್ನಾದರೂ ಸಿಕ್ಕಿರ್ಬೋದಾ? ಹಾಂ, ಇದ್ರೂ ಇರ್ಬೋದು. ಯಾಕೆಂದರೆ ಆ ಟೈಮಲ್ಲಿ ಒಂದು ಎಷ್ಟು ಮೀಟರ್ ಓಡಿಸಿದ್ನೋ. ಅಂದರೆ ಎಷ್ಟು ಹುಡುಗಿರು ಪರಿಚಯ ಆಯ್ತೋ ಯಾರಿಗೆ ಗೊತ್ತು. ಅವ್ನು ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಪರಿಚಯ ಆಗಿರ್ಬೋದಾ? ಇರ್ಬೋದು, ಎಲ್ಲಾ ಚಾನ್ಸಸ್ಸು ಇದೆ. ಹುಡುಗಿ ಯಾರು, ಎಲ್ಲಿ ಸಿಕ್ಕಿದ್ಲು, ಕಣ್ಣಿಲ್ವಾ, ಮೂಗಿಲ್ವಾ, ತಲೆ ಇಲ್ವಾ, ಬುದ್ಧಿ ಇಲ್ವಾ, ಅದೆಲ್ಲ ಸೆಕೆಂಡರಿ. ಆದರೆ ನಮ್ಮ ಹುಡುಗ ಲವಲ್ ಬಿದ್ದಿದ್ರಲ್ಲ, ಅದೇ ಕಾನಿಮೆ ಟ್ವಿಸ್ಟು. ಹಣೆ ಬರೋ ಕೊನೆ ಯಾರು ಬೊಮ್ಮಿದ. ಜೀವನ ಆದರೆ ಬರೀ ಖುಷಿ ಪಡೋದು ಅಷ್ಟೇ ಅಲ್ಲ, ಲವ್ ಆಗುತ್ತೆ, ಆಮೇಲೆ ಮದುವೆನೂ ಆಗುತ್ತೆ, ಆಮೇಲೆ ಗೊತ್ತಲ್ಲ.
ಅದಿತಿ, ಎಲ್ಲಿದ್ಯಾ? ಹೊರಟಿದ್ಯಾ? ಹಾ ಧ್ರುವ, ಹೊರಟಿದ್ದೀನಿ. ಆನ್ ದಿ ವೇ. ಅದಿತಿ, ನೀ ಲೊಕೇಶನ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ? ಯಾಕೆ ಅಷ್ಟೊಂದು ಅರ್ಜೆಂಟಾ? ಅರ್ಜೆಂಟ್ ಅಂತ ಏನಿಲ್ಲ, ಮನ್ಸಿಗೆ ಏನೋ ಒಂಥರ ತಳಮಳ, ಅದಕ್ಕೆ ಕೇಳಿದೆ. ತಳಮಳನಾ? ಯಾಕೆ? ಅದು ನೀನು ಇವತ್ತು ಒಪ್ಕೋತೀಯ ಅಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಮೀಟ್ ಮಾಡ್ತೀವಲ್ವಾ, ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ, ಆಮೇಲೆ ಹೇಳ್ತೀನಿ. ಇನ್ನೂ ವೆಯ್ಟ್ ಮಾಡೋದಾ? ವೆಯ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಒಂದು ಸೆಕೆಂಡ್ ಕೂಡ 1 ಅವರ್ ಅಂತ ಫೀಲ್ ಆಗ್ತಿದೆ. ಇನ್ನೂ ವೆಯ್ಟ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಬೇಗ ಏನು ಅಂತ ಹೇಳ್ಬಿಡು. ಫೀಲ್ ಆಗ್ಬೇಕು ಕಣಯ್ಯ. ಫೀಲ್ ಆದ್ರೇ ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗೋದು. ಛೇ, ನನ್ನ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ, ಬಟ್ ಇವತ್ತು ತುಂಬ ಟೆನ್ಷನ್ ಆಗ್ತಿದೆ. ಇನ್ನು ಕಾಯಿಸ್ಬೇಡ, ಪ್ಲೀಸ್ ಬೇಗ ಹೇಳ್ಬಿಡು. ಅಟ್ಲೀಸ್ಟ್ ಆಗಾದ್ರೂ ನಾನು ಕೂಲ್ ಆಗಿಬಿಡ್ತೀನಿ. ನಿಂಗೆ ಟೆನ್ಷನ್ ಕೊಡೋದಕ್ಕಷ್ಟೇ ಅಲ್ವಾ ಬರೋದು, ಅದಕ್ಕೆ ತಗೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ನಾನು ಅಲ್ಲಿಗೆ ಬರೋ ತನಕನಾದರೂ ಟೆನ್ಷನ್ ತಗೋ, ಆಮೇಲೆ ಹೇಳಿ. ಎಲ್ಲ ಫೋನಲ್ಲೇ ಹೇಳಿಬಿಟ್ರೆ ಅಲ್ಲಿ ಬಂದು ಹೇಳೋದಕ್ಕೆ ಏನು ಉಳಿದಿರಲ್ಲ. ಓಕೆ, ಸಿ ಯು ಸೂನ್, ಬಾಯ್. ನಮ್ ಧ್ರುವ ಪ್ರಪೋಸ್ ಮಾಡ್ತಾನೆ. ವಾವ್, ಇದೊಂದೇ ಲೈನ್ ಸಾಕು ಎಕ್ಸೈಟ್ ಆಗೋಕೆ. 10 ಸಲ ಮಾತಾಡ್ಸಿದ್ರೆ 1 ಸಲ ರಿಪ್ಲೈ ಮಾಡ್ತಾ ಇದ್ದ. ಇಂಟ್ರೋವರ್ಟ್ ಅಲ್ಲದೆ ಇದ್ರು ಹೆಚ್ಚು ಕಮ್ಮಿ ಅದೇ ತರ ಆಡ್ತಾ ಇದ್ದ. ಚಿಕ್ಕವನಿದ್ದಾಗಿಂದನೂ ಅವನು ಹಾಗೇನೆ. ಬಿಕ್ಕೆ ನಂತರ ತೊರಲೆ ಪಾರ್ಟಿ ಅಲ್ಲ, ಅಂತವನಿಗೆ ಲವ್ ಆಗಿದೆ. ಅವ್ನು ಪ್ರಪೋಸ್ ಮಾಡ್ತಾನೆ ಅಂದ್ರೆ ಕೇಳ್ಬೇಕಾ? ಸಖತ್ ಸ್ಪೆಷಲ್ ಇದು. ಏನು ಒಬ್ಬೊಬ್ರೆ ಅಭಿನಯ ಎಲ್ಲ ಮಾಡ್ತಿದ್ದೀರಲ್ಲ, ರಂಗಪ್ರವೇಶ ಮಾಡೋ ಸ್ಕೀಮ್ ಹಾಕೊಂಡಿದ್ದೀರಾ ಹೆಂಗೆ? ನಾವು ಆ ಲೆವೆಲ್ಗೆ ರಿಸ್ಕ್ ಎಲ್ಲ ತಗೊಳಕ್ ಹೋಗಲ್ಲ, ಅದೆಲ್ಲ ನಿನ್ಗೇನೆ ಸರಿ. ಮತ್ತೇನು ಯೋಚನೆ ಮಾಡ್ತಿದ್ರಿ ಅದಕ್ಕೆ? ನಮ್ ಧ್ರುವ ಪ್ರಪೋಸ್ ಮಾಡಕ್ ಹೋಗಿದ್ದಾನಲ್ಲ, ಅವ್ನು ಹೇಗ್ ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಲವ್ ಆಗಿರೋದೆ ಜಗತ್ತಿನ 8ನೇ ಅದ್ಭುತ. ಅಣ್ಣ ಒಂದನ್ನು ಎಕ್ಸ್ಪ್ರೆಸ್ ಮಾಡಕ್ ಹೋಗಿದಾರೆ ಅನ್ನೋದು ನಂಬೋಕ್ ಆಗ್ತಾ ಇಲ್ಲ. ದೊಳ್ಳೆ ಕಥೆ ಆಯ್ತಲ್ಲ. ಪಾಪ ರಾಜಣ್ಣ ಅವ್ರು ಸೈಲೆಂಟ್ ಅಂತ ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಅಂದ್ಕೊಂಡ್ರೆ ಹೆಂಗೆ? ಹಾಗಲ್ಲ ಅಮ್ಮು, ಅವ್ನು ಯಾವ್ದನ್ನು ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ದೋನಲ್ಲ. ಮನೇಲಿ ಬಿಟ್ರೆ ಹೊರಗಡೆ ಹೆಣ್ಮಕ್ಳ ಹತ್ರ ಮಾತಾಡೋದೇ ಕಮ್ಮಿ, ಹೆಚ್ಚು ಕಮ್ಮಿ ವೇದಂತನ ಜೆರಾಕ್ಸ್ ಕಾಪಿ. ಲವ್ ಅಂದ್ರೇನೆ ಹಾಗೆ. ಅದಕ್ಕೆ ವೇದಂತೆ ನಾನು ಹಿಂದೆ ಬರಲಿಲ್ವಾ? ಲೈಫಲ್ಲಿ ಎಂಥ ಎದುರು ಪುಕ್ಲನೇ ಆಗಿರಲಿ, ಅಂತವನಿಗೂ ಲವ್ವಲ್ಲಿ ಧೈರ್ಯ ಬಂದ್ಬಿಡುತ್ತೆ. ಈಗ ರಾಜಣ್ಣನ ಕೇಸಲ್ಲಿ ಆಗಿರೋದು ಅದೇ. ಭಯ ಪ್ರೀತಿನ ಕಳ್ಕೊಂಡ್ಬಿಡ್ತೀವಿ ಅನ್ನೋದಾಗಿರುತ್ತೆ. ಅದೇ ಭಯನೇ ಪ್ರಪೋಸ್ ಮಾಡೋದಕ್ಕೂ ಕಾರಣ ಆಗುತ್ತೆ. ವೇದಾಂತ್ ಕೂಡ ಅದೇ ಭಯದಲ್ಲೇ ಬಂದು ನನಗೆ ಪ್ರಪೋಸ್ ಮಾಡಿತ್ತು. ಅಣ್ಣನಿನ ನಾವು ಬಜಾರಿ ಅಂತ ಕರೆಯೋದು ಕರೆಕ್ಟ್ ಆಗಿದೆ ಅಮ್ಮು. ಅಣ್ಣ ಮಾತ್ರ ಲವ್ ಮಾಡಿತ್ತಾ, ನೀ ಲವ್ ಮಾಡಿಲ್ವಾ? ತಗೊಳಪ್ಪ, ತಂಗಿರೊಳಗೆ ಡೀಪಾಗಿ ಇಳಿದ್ಬಿಟ್ರು. ಅದೆಲ್ಲ ಬಿಡಿಯೋದಕ್ಕೆ ಮುಗ್ದೋಗಿರೋ ಅಧ್ಯಾಯ, ಹಳೆದೆಲ್ಲ ಕೆತ್ಕೋಕ್ ಹೋಗ್ಬಾರ್ದು. ಇದಕ್ಕೇನ್ ಕಮ್ಮಿ ಇಲ್ಲ ನೀನು. ಆದ್ರೆ ಅಲ್ಲಿ ಧ್ರುವ ಹೇಗ್ ಪ್ರಪೋಸ್ ಮಾಡ್ತಾ ಇರ್ಬೋದು? ಹಾ, ನಂಗೂ ಇದೇ ತರ ಬೇಜಾನ್ ಡೌಟ್ ಇಮ್ಯಾಜಿನೇಷನ್ ಎಲ್ಲ ಇದೆ ಅದಕ್ಕೆ. I love you, Anamika. I love you, Anamika. I love you, Anamika. I love you, Anamika. ಅನಾಮಿಕನಾ? ಅವಳೇ ಅವಳದಕ್ಕೆ? ಧ್ರುವನ್ ಹುಡುಗಿ ಹೆಸರು ಗೊತ್ತಿಲ್ಲಲ್ಲ, ಅದಕ್ಕೆ ಅನಾಮಿಕಾ. ಓಹೋ, ಅದು ಕರೆಕ್ಟ್. ನಾನಿಂದ ತುಂಬ ಪ್ರೀತಿಸ್ತೀನಿ, ನೀನು ಪ್ರೀತಿಸ್ತೀನಿ, ನನ್ನ ಮದುವೆ ಆಗ್ತೀಯಾ? ಏಯ್ಯ, ಅರ್ಥ ಆಗತ್ತಾರ ಹೇಳಿ ಅದಕ್ಕೆ. ಧ್ರುವ ಹಂಗೆ ಅಲ್ವೇನೆ ಮಾತಾಡೋದು? ಅದೇ ಅಂದರೆ? ಓ ಹೌದಲ್ವಾ? ಹಾಗಾದ್ರೆ ಇವಾಗ ಕರೆಕ್ಟಾಗಿ ಕೇಳಿಸ್ಕೊ. ನಾನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿಸ್ತೀಯಾ? ನನ್ನ ಮದುವೆ ಆಗ್ತೀಯಾ? ಅಯ್ಯೋ, ನಿಮ್ಗೇನಾಗಿದೆ? ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ತೆರಿಗೆ ಏನಕ್ಕ ನೀನು ಕರೆಕ್ಟಾಗಿ ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿಯಲ್ಲ.
ಈಗ ತಾನೇ ಪ್ರಪೋಸ್ ಆಗಿದೆ, ವಾಪಸ್ ರಿಪ್ಲೈ ಕೊಡೋಷ್ರೊಳಗೆ ಬ್ರೇಕ್ ಕೊಟ್ಬಿಟ್ಟಿಯಲ್ಲ ನೀನು. ಛೆ! ಏನು ಪ್ರಪೋಸಾ? ಅದಕ್ಕೆ ನಿನಗೆ ಪ್ರಪೋಸ್ ಮಾಡ್ತಿದ್ದಾರಾ? ಏನು ಹೇಳ್ತಾ ಇದೀಯ ಅಮ್ಮು? ನೀವಿಬ್ರು ಯಾವಾಗ ಈ ಥರ ಆದ್ರಿ? ಅಯ್ಯೋ ಅಕ್ಕ, ನೀನು ಎಲ್ಲೆಲ್ಗೋ ಹೋಗ್ಬೇಡ, ಅಷ್ಟೆಲ್ಲ ಸೀನ್ ಇಲ್ಲ. ಮ್ಯಾಟ್ರ್ ತುಂಬ ಸಿಂಪಲ್. ರಾಜಣ್ಣ ಪ್ರಪೋಸ್ ಮಾಡಕ್ಕೆ ಹೋಗಿದ್ದಾರಲ್ವಾ, ಅದನ್ನೇ ನಾವಿಲ್ಲಿ ಆ್ಯಕ್ಟ್ ಮಾಡ್ತಿದ್ದೀವಿ. ಒಳ್ಳೆ ಗೋಲ್ ನಿಮ್ದು. ನಾನು ಬಂದು ನೋಡಿದ್ದಕ್ಕೆ ಸರಿ ಹೋಯ್ತು. ಅತ್ತೇನಾದ್ರೂ ನೋಡಿದಿದ್ರೆ ಏನು ಅನ್ಕೊಂತಿದ್ರು ಹೇಳು? ಏನೂ ಆಗ್ತಿರ್ಲಿಲ್ಲ. ಅಮ್ಮ ಏನು ಅಷ್ಟೊಂದು ಓಲ್ಡ್ ಸ್ಕೂಲ. ಆದ್ರೂ ಆಚೆ ಈಚೆ ಜನ ಓಡಾಡ್ತಿರ್ತಾರೆ ಅಂತ ನೋಡ್ಕೊಂಡು ಈ ಥರ ಕೆಲಸ ಎಲ್ಲ ಮಾಡಿ ಯಾರಿಗಾದ್ರೂ ನಂತರನೇ ಗಾಬರಿ ಆಗುತ್ತೆ. ಕರೆಕ್ಟ್. ಅದಕ್ಕೆ ಅಕ್ಕ ಜನ ಅಂತಿದ್ದಂಗೆ ನೆನಪಾಯ್ತು. ಈ ಪ್ರಪೋಸಲ್ ಸೀನ್ಗೆ ಸ್ಪೆಷಲ್ ಎಫೆಕ್ಟು ಬೇಕು, ಆಡಿಯನ್ಸು ಬೇಕು. ಹಾಗಿದ್ರೆ ಈ ಸೀನ್ ಇಲ್ಲಿಗೆ ಕಟ್.